ಇವತ್ತು ಆ ನಾಗಿಣಿ ಕಾಣಿಸ್ಕೋಬಹುದು ಏನೋ ಸೂಚನೆ ನನ್ನ ಅಂತರಾತ್ಮಕ್ಕೆ ಗೋಚರಿಸ್ತಾ ಇದೆ. ಏನು ಹೇಳ್ತಾ ಇದ್ದೀರಾ ಬಾಬಾ? ಆ ನಾಗಿಣಿ ಇವತ್ತು ಕಾಣಿಸ್ಕೋತಾಳ? ಎಲ್ಲಿ, ಹೇಗೆ ಹೇಳಿ ಬಾಬಾ? ಅವಳು ಎಲ್ಲೇ ಇದ್ರು ಹುಡ್ಕೊಂಡೋಗಿ ಹೊಡಿತೀನಿ. ಎಲ್ಲೆಲ್ಲೋ ಹೋಗೋ ಅವಶ್ಯಕತೆ ಇಲ್ಲ ರುದ್ರ. ಅವಳು ನೀನಿರೋ ಜಾಗಕ್ಕೆ ಹುಡಿಕೊಂಡು ಬರ್ತಾಳೆ. ಹಾಗಂತ ನಿನ್ನ ಜಾತಕ ಹೇಳ್ತಾ ಇದೆ. ಏನು, ನಾನಿರೋ ಜಾಗಕ್ಕ? ಅಂದರೆ ಆ ನಾಗಿಣಿಗೆ ನನ್ನ ಬಗ್ಗೆ ಎಲ್ಲ ವಿಷಯ ಗೊತ್ತಾಗಿದೆಯಾ? ಬರಲಿ ಬರಲಿ. ಇಷ್ಟು ದಿವಸ ನಾವು ಆ ನಾಗಿಣಿನ ಹುಡ್ಕೊಂಡು ಅಲ್ದ್ವಿ. ಈಗ ಅವಳೆ ತನ್ನ ಸಾವನ್ನ ಹುಡ್ಕೊಂಡು ನನ್ನ ಹತ್ರ ಬರ್ತಾ ಇದ್ದಾಳ. ನಾಗಿಣಿ, ಇವತ್ತೇ ನಿನ್ನ ಅಂತ್ಯ. ನನ್ನ ಕಣ್ಣಿಗೆ ನೀನು ಕಂಡ್ರೆ ಹೀಗೆ ಹೀಗೆ ಹಿಡ್ದು ಹೊಸ್ಕಾಕ್ಬಿಡ್ತೀನಿ. ಅದಕ್ಕೆ ನಾನು ಆಗಲೇ ಹೇಳಿದ್ದು, ಆತರಗಾರನಿಗೆ ಬುದ್ಧಿಮಟ್ಟ ಅಂತ. ನಾಗಿಣಿ ಅಂದರೆ ಸಾಮಾನ್ಯದವಳಲ್ಲ. ಅವಳನ್ನು ಸಾಯಿಸೋದಕ್ಕೆ ನಿನ್ನ ಒಬ್ಬನಿಂದ ಸಾಧ್ಯ ಇಲ್ಲ. ಅದಕ್ಕೆ ನನ್ನ ಸಹಾಯ ನಿನಗೆ ಬೇಕೇ ಬೇಕು ರುದ್ರ. ನಿಮ್ಮ ಸಹಾಯ? ಏನು ಹೇಳ್ತಿದ್ದೀರಾ ಬಾಬಾ? ನೀವು ಕೊಡ್ತಾಯ್ತಾ ನನ್ನ ಹತ್ರ ಇರುವಾಗ ನೀವು ಬೇಡ ಅನಿಸುತ್ತೆ. ನಾನು ಕೊಟ್ಟ ತಾಯ್ತದಿಂದ ನೀನು ಆ ನಾಗಿಣಿಯಿಂದ ಬಚಾವಾಗ್ಬೋದು. ಆದರೆ ಆ ನಾಗಿಣಿನ ಸಾಯಿಸೋದಕ್ಕೆ ಇನ್ನಷ್ಟು ಶಕ್ತಿ ಬೇಕು. ಆ ಶಕ್ತಿ ನಾನು ಕೊಟ್ಟಿರೋ ತಾಯ್ತದಲ್ಲಿಲ್ಲ. ಅದಕ್ಕೀಗ ತುಂಬೋದಕ್ಕೂ ಆಗಲ್ಲ. ಅದಕ್ಕಿಂತ ಹೆಚ್ಚಾಗಿ ನೀನು ಇನ್ನಷ್ಟು ಸಿದ್ಧಿಗಳನ್ನ ಪಡ್ಕೋಬೇಕು. ಅದಕ್ಕಿಂತ ಹೆಚ್ಚಾಗಿ ದಿನದಿಂದ ದಿನಕ್ಕೆ ಆ ನಾಗಿಣಿ ಶಕ್ತಿ ಹೆಚ್ಚಾಗ್ತಿದೆ. ಈಗ ಅವಳನ್ನ ಮುಂಚೆ ಅಷ್ಟು ಸುಲಭವಾಗಿ ಎದುರಿಸೋದಕ್ಕಾಗೋದಿಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ ರುದ್ರ, ನನ್ನ ಸಹಾಯ ನಿನಗೆ ಬೇಕಾಗಬಹುದು ಅಂತ. ನಾಗಿಣಿ ನೀನನ್ನು ಹುಡುಕೋ ಬಂದರೆ ಅವಳನ್ನ ಅಲ್ಲೇ ಹಿಡಿದಾಕ್ಬಿಡ್ಬೋದು. ನಾನು ನಿನ್ನ ಜೊತೆ ಇದ್ದರೆ. ಬಾಬಾ, ನಾನು ನಿಮ್ಮ ಶಿಷ್ಯ. ನಿಮ್ಮ ಶಿಷ್ಯನ ಕೈಲಿ ಆ ನಾಗಿಣಿನ ಹಿಡಿಯೋಕ್ಕಾಗಲ್ವಾ? ಈ ರುದ್ರನಿಗಾಗದಿರೋದು ಯಾವುದೂ ಇಲ್ಲ ಬಾಬಾ. ಅವಳನ್ನು ಹೊಡೆಯೋದಕ್ಕೆ ನಾನು ಒಬ್ಬನೇ ಸಾಕು. ಪುಂಗಿ ಸಹಾಯನೂ ಬೇಕಾಗಿಲ್ಲ, ಯಾವ ಮಂತ್ರತಂತ್ರನೂ ಬೇಕಾಗಿಲ್ಲ. ಅವಳು ನನ್ನ ಮುಂದೆ ಬರಲಿ, ಆಗ ತೋರಿಸ್ತೀನಿ ರುದ್ರ ಏನು ಅಂತ. ಬೇಡ ರುದ್ರ, ಅತಿಯಾದ ಆತ್ಮವಿಶ್ವಾಸ ಒಳ್ಳೆಯದಲ್ಲ. ವಿಶ್ವಾಸ ಇಲ್ಲ ಅಂದರೆ ಏನೂ ಸಾಧನೆ ಮಾಡೋಕ್ಕಾಗಲ್ಲ ಬಾಬಾ. ಇವತ್ತು ಖಂಡಿತ ಅವಳು ನನ್ನ ಕೈಯಿಂದ ತಪ್ಪಿಸ್ಕೊಂಡೋಗಕ್ಕಾಗಲ್ಲ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?